ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 13ನೇ ವಾರ ನಾಮಿನೇಷನ್ ಪ್ರಕ್ರಿಯೆ ಪ್ರೋಮೋ ಬಂದಿದೆ, ನೋಡ್ತಾ ಇರ್ತೀರ. ಈ ಪ್ರೋಮೋದಲ್ಲಿ ವಿಶೇಷವಾಗಿ ನಾಮಿನೇಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕೆಲವೆಲ್ಲ ಮಾತಾಡ್ತಾರೆ, ಬಟ್ ಇಂಪಾರ್ಟೆಂಟ್ ಆಗಿ ಕ್ಯಾಪ್ಟನ್ ಆಗಿ ಇರೋ ಭವ್ಯಗೌಡರು ಡೈರೆಕ್ಟ್ ನಾಮಿನೇಟ್ ಮಾಡುವ ಅವಕಾಶ ಸಿಗುತ್ತೆ. ಮತ್ತೆ ಅವ್ನು ಯಾರು ನಾಮಿನೇಟ್ ಮಾಡ್ತಾರೆ, ಯಾಕೆ ಮಾಡ್ತಾರೆ, ಯಾರನ್ನ ಮಾಡಬಹುದು ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಒಂದು ಸಿಂಪಲ್ ಆಗಿ ಹೇಳ್ತೀನಿ. ಭವ್ಯಗೌಡ ಕ್ಯಾಪ್ಟನ್ ಆಗಬೇಕಾದ್ರೆ ತುಂಬಾ ಆರ್ಗ್ಯುಮೆಂಟ್ ಆಗಿತ್ತು. ಹನುಮಂತ್ ಅವರಿಗೆ, ಮೋಕ್ಷಿತ್ ಅವರಿಗೆ ಮತ್ತು ಐಶ್ವರ್ಯ ಇಲ್ಲ, ಬಟ್ ಮೋಕ್ಷಿತ ಹನುಮಂತ್ ಅವ್ರಿಗೆ ಆಗಿತ್ತು. ಬಟ್ ಭವ್ಯಗೌಡ ತಲೆಯಲ್ಲಿ ಇಬ್ಬರನ್ನೇ ಬರೋದು. ಒಂದು ಆರ್ಗ್ಯುಮೆಂಟ್ ಅಂತ ಬಂದಾಗ ಹನುಮಂತ್ ಬರ್ತಾರೆ, ಅನ್ನೊಂದು ಐಶ್ವರ್ಯ ಅವರು ಬರ್ತಾರೆ. ನಿನ್ನೆ ಕಾಪಿ ಮುಖ್ಯಕಿಸಿದ್ ಕೂಡ ಐಶ್ವರ್ಯ ಮೇಲೆ. ಮತ್ತೆ ನಾಮಿನೇಟ್ ಮಾಡಿದ್ದು ಐಶ್ವರ್ಯನ ಇಲ್ಲ ಹನುಮಂತ್ ಅವ್ರನ್ನ ಮಾಡ್ತಾರ ಅಂತ ಕೇಳೋದಾದ್ರೆ ಖಂಡಿತವಾಗ್ಲೂ ನಿನ್ನೆ ಎಪಿಸೋಡ್ ನೋಡಿದಾಗ ತುಂಬಾನೇ ಆರ್ಗ್ಯುಮೆಂಟ್ ಆಗ್ತಾ ಇತ್ತು. ಆ ಆರ್ಗ್ಯುಮೆಂಟ್ ಅಲ್ಲಿ ತುಂಬಾನೇ ಚೆನ್ನಾಗಿ ಮಾಡಿದ್ರು ಐಶ್ವರ್ಯ ಅವರು. ಆ ಟೈಮಲ್ಲಿ ನಮ್ಮ ಹನುಮಂತ್ ಅವರು ಆರ್ಗ್ಯುಮೆಂಟ್ ಅತಿ ಹೆಚ್ಚಾಗಿ ಮಾಡ್ಲಿಲ್ಲ. ಅದೇ ದೋಸ್ತ, ಅಲ್ಲೇ ಹೇಳ್ಬೋದು ದೋಸ್ತ, ಇಲ್ಲಿ ಯಾಕೆ ದೋಸ್ತ, ಏನ್ ದೋಸ್ತ ಅನ್ನೋದು ದೋಸ್ತ ಅನ್ನೋದ್ರಲ್ಲೇ ಕಳೆದು ಹೋಗ್ತಾ ಇದ್ದಾರೆ. ಆಕ್ಚುಲಿ ಅಲ್ಲಿ ಭವ್ಯಗೌಡ ಪಾಯಿಂಟ್ ಔಟ್ ಮಾಡಿ ಕೇಳಿದ್ರು, ನಿಮ್ಮ ಆರ್ಗ್ಯುಮೆಂಟ್ ಅಷ್ಟೇನಾ ನೀವು ಮಾತಾಡೋದು ಅಂತ ಕೇಳಿದ್ರು. ಅದೇ ಕಾರಣಕ್ಕಾಗಿ ಪ್ರತಿ ಸಲನು ಆರ್ಗ್ಯುಮೆಂಟ್ ಮಾಡಲು ಹೇಳುತ್ತಾರೆ, ಕಡಿಮೆ ಮಾಡ್ತಾರೆ. ಮನೇಲಿ ಇನ್ವಾಲ್ವ್ಮೆಂಟ್ ಇಲ್ಲ. ಎಂಟರ್ಟೈನ್ಮೆಂಟ್ ಅಂತ ಬಂದಾಗ 3-4 ತುಂಬಾನೇ ಕಡಿಮೆ ಆಗಿದ್ದಾರೆ. ಆ ಕಾರಣಕ್ಕೆ ಹನುಮಂತ್ ಅವ್ರನ್ನ ಈ ವಾರ ಡೈರೆಕ್ಟ್ ನಾಮಿನೇಟ್ ಮಾಡ್ತಾರೆ ಅಂತ ಹೇಳಿ ಒಂದು ಸಣ್ಣ ಅಪ್ಡೇಟ್ ಇದೆ. ಖಂಡಿತವಾಗ್ಲೂ ನಂಗೆ ಅನ್ಸಿದ್ದಷ್ಟೇನೆ. ಈ ಎಪಿಸೋಡ್ಗಳು ಸಾಟರ್ಡೆ, ಸಂಡೇ, ಮಂಡೇ 3 ಎಪಿಸೋಡ್ ಗಮನಿಸಿದಾಗ ಹನುಮಂತ್ ಅವ್ರ ಮೇಲೆ ಒಂದು ಕೆಟ್ಟ ಒಪಿನಿಯನ್ ಓಪನ್ ಆಗ್ತಿದೆ ಭವ್ಯಗೌಡರಿಗೆ. ಅಂದ್ರೆ ಕೆಟ್ಟ ಅಂದ್ರೆ ಅವ್ರ ವ್ಯಕ್ತಿತ್ವ ಕೆಟ್ಟ ಅಂತಲ್ಲ, ಬಟ್ ಆಟದ ಬಗ್ಗೆ ತುಂಬಾನೇ ಲೋ ಇದ್ದಾರೆ, ಇವ್ರು ಆಟ ಆಡ್ತಾ ಇಲ್ಲ ಅಂತ ಒಪಿನಿಯನ್ ಕ್ರಿಯೇಟ್ ಆಗಿದೆ ಭವ್ಯಗೌಡ ಅವರಿಗೆ. ಆದ ಕಾರಣ ಕ್ಯಾಪ್ಟನ್ ಏನಾದ್ರೂ ಅಧಿಕಾರ ಕೊಟ್ರೆ ಡೈರೆಕ್ಟ್ ನಾಮಿನೇಟ್ ಮಾಡುವ ಅಧಿಕಾರ ಒಂದು ಐಶ್ವರ್ಯವನ್ನು ಮಾಡ್ತಾರೆ, ಇಲ್ಲ ಹನುಮಂತ್ ಅವ್ರನ್ನ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ಚೈತ್ರಕ್ಕನ್ನ ಮಾಡ್ಬೇಕಂದ್ರೆ ಅವರಿಬ್ಬರು ಆಲ್ರೆಡಿ ಸ್ವಲ್ಪ ಕಾನ್ವರ್ಸೇಷನ್ ತುಂಬಾನೇ ಆಗ್ತಾ ಇದೆ. ಬಟ್ ಮಾಡಿದ್ರೆ ಇವರಿಬ್ಬರಲ್ಲೇ ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡಬಹುದು ಅಂತ ಅನಿಸ್ತಾ ಇದೆ. ಮತ್ತೆ ನಿಮ್ಮ ಪ್ರಕಾರ ಡೈರೆಕ್ಟ್ ನಾಮಿನೇಟ್ ಮಾಡಿದ್ರೆ ಭವ್ಯಗೌಡ ಯಾರು ಮಾಡಿದ್ರೆ ಅಂತ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರು ಹೊಸ ನೋಡಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.